ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿಯ ಪ್ಲಾನ್ ಅನ್ನ ಉಲ್ಟಾ ಮಾಡಿದ್ಲ ಭಾರ್ಗವಿ. ಗಾಯತ್ರಿ ದೇವಿ ಬೆಚ್ಚ ಬಿದ್ದಿದ್ ಯಾಕೆ, ಏನಾಯ್ತು, ಏನ್ ಕಥ? ಗಾಯತ್ರಿ ದೇವಿ ಜೊತೆ ಬೃಂದಾ ಕೂಡ ಕೈ ಜೋಡಿಸಿದ್ರ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿ ತನ್ನ ದರ್ಬಾರನ್ನ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಜಿ.ಪಿ. ಪಾಟೀಲ್ ತಪ್ಪು ಮಾಡದೇ ಇದ್ರು ಕೂಡ ಇವತ್ತು ಗಂಗಾ ಅಂತ ಹೇಳಿ ಅರೆಸ್ಟ್ ಆಗಿದ್ದಾರೆ. ಗಾಯತ್ರಿ ದೇವಿ ತುಂಬಾ ವರ್ಷಗಳಿಂದನೇ ಇಂಥ ಒಂದು ದಿನಕ್ಕೆ ಪ್ಲಾನ್ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ತಾನು ತಪ್ಪಿಸ್ಕೊಳ್ಳೋದಕ್ಕೆ ಜಿ.ಪಿನೇ ಗಂಗಾ ಅಂತ ಹೇಳಿ ಜೈಲು ಒಳಗಡೆ ದಬ್ಬಿಸಿದ್ದಾರೆ. ಗಾಯತ್ರಿ ದೇವಿ ಇಷ್ಟು ದಿನ ಇದ್ದದ್ದೇ ಬೇರೆ, ಇವಾಗಿರುವುದೇ ಬೇರೆ. ಹೊಸ ಅವತಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಗಾಯತ್ರಿ ದೇವಿ. ಗಾಯತ್ರಿ ದೇವಿಯನ್ನ ನೋಡಿದ್ದ ನಿರ್ಮಲಾ ಮತ್ತೆ ಶಕುಂತಲಾ ಇಬ್ರು ಕೂಡ ಬೆಚ್ಚಿ ಬೀಳ್ತಾರೆ. ಇನ್ನು ಮುಂದೆ ಈ ಮನೆಯಲ್ಲಿ ನಂದೇ ದರ್ಬಾರ್, ನನ್ನ ಮಾತೆ ನಡೆಯುವುದು, ನನ್ನ ಹೇಳಿದಂತೆನೆ ಕೇಳಬೇಕು ನೀವೆಲ್ಲರೂ ಕೂಡ ಅಂತ ದರ್ಬಾರನ್ನ ಶುರು ಮಾಡಿಕೊಡ್ತಾರೆ. ಇದೇ ನನ್ನ ನಿಜವಾದ ರೂಪ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಕುಂತಲಾ ಅವರು, ಏನಿದು ಗಾಯತ್ರಿ, ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ, ಏನಿದು ನಿನ್ ವೇಷ ಅಂತ ಕೇಳಿದಾಗ, ಇದೇ ಅತ್ತ ನನ್ನ ನಿಜವಾದ ವೇಷ, ಈ ರೀತಿನೇ ನಾನು ಇರೋದು. ಇನ್ನು ಮುಂದೆ ನೀವು ಎಲ್ಲರೂ ಕೂಡ ನಂದೇ ಮಾತನ್ನ ಕೇಳಬೇಕಾಗತ್ತೆ ಅಂದಾಗ, ನನ್ನ ಗಂಡನನ್ನ ಜೈಲಿಗೆ ಕಳಿಸ್ತವಳು, ನೀನು ಜೈಲಿಗೆ ಕಳಿಸಿ ಈ ರೀತಿಯಾಗಿ ಮೆರೀತಾ ಇದೆಯಾ? ನನ್ನ ಜಿ.ಪಿ ಬರ್ತಾರೆ, ಜಿ.ಪಿ ಬಂದು ನಿನಗೆ ಸರಿಯಾಗಿ ಪಾಠ ಕಲಿಸ್ತಾಳೆ, ನಿನ್ಗೆ ಏನಿದೆ ರೈಟ್ಸು, ಮೊದಲು ಗಂಟು ಮುಟ್ಟೆ ತಗೊಂಡು ಇಲ್ಲಿಂದ ಹೊರಡ್ತಾ ಇರು. ನೀನು ನನ್ನ ಗಂಡನ ಜೈಲಿಗೆ ಕಳಿಸ್ತವಳಿಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಇಲ್ಲಿ ಅಂತ ಹೇಳಿ ನಿರ್ಮಲಾ ಹೇಳಿದಾಗ, ಏನ್ ಮಾತಾಡ್ತಿದ್ಯಾ, ನಿನ್ನ ಗಂಡ ಮತ್ತೆ ವಾಪಸ್ ಬರ್ತಾನ? ನಿನ್ನ ಗಂಡ ಜೈಲಿಗೆ ಹೋಗಿದ್ದಾಯ್ತು, ಇನ್ ಯಾವುದೇ ಕಾರಣಕ್ಕೂ ವಾಪಸ್ ಬರುವುದಿಲ್ಲ. ಜೊತೆಗೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ಹೋಗ್ಬೇಕಾ? ನನಗೂ ಕೂಡ ಈ ಮನೇಲಿ ಪಾಲಿದೆ ಅನ್ನೋದನ್ನ ಮರ್ತ್ಬಿಟ್ಯಾ? ನನ್ನ ಪಾಲು ಕೂಡ ಈ ಮನೆಯಲ್ಲಿದೆ. ನಿಜ ಹೇಳಬೇಕು ಅಂದ್ರೆ ಈ ಮನೆಯಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕಾಗತ್ತೆ. ನನ್ನ ಮಾತನ್ನ ಕೇಳ್ಕೊಂಡು ಇದ್ರೆ ಈ ಮನೆಯಲ್ಲಿ ಇರಬಹುದು. ಇನ್ನು ಮುಂದೆ ನಂದೇ ದರ್ಬಾರು, ನಂದೇ ಕಾರ್ಬಾರು ಅಂತ ಹೇಳಿ ಗಾಯತ್ರಿ ದೇವಿ ಮಾತನಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಚರಣ್ ಬರ್ತಾರೆ. ಅಮ್ಮ, ನೀವು ತುಂಬಾ ಬದಲಾಗಿದ್ದೀರಾ, ಖಂಡಿತವಾಗ್ಲೂ ಹೀಗೆ ಬದಲಾಗಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು ಕೂಡ. ನಿಮ್ಗೆಲ್ಲರೂ ಕೂಡ ಎಷ್ಟೆಲ್ಲ ಸಂಕಟ ಕೊಟ್ಟರು, ನೀವು ಸರಿಯಾಗಿ ತಿರುಗೇಟನ್ನ ಕೊಡಬೇಕು. ಖಂಡಿತವಾಗ್ಲೂ ನೀವು ಈ ರೀತಿ ಇರೋದೇ ನನಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಚರಣ್? ಅವಳು ಮಾತಾಡ್ತಿರೋದನ್ನ ಕೂಡ ನೋಡಿ ನೀನು ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ಇಷ್ಟು ವರ್ಷ ಸಾಕಿ ತಂದೆ ಜೈಲಿಗೆ ಹೋಗಿದ್ರ ಬಗ್ಗೆ ನಿನ್ಗೇನೂ ಅನ್ನಿಸ್ತಿಲ್ವಾ? ಅದನ್ನು ಸರಿ ಅಂತ ಮಾತಾಡ್ತಿದ್ಯಾ ನೀನು ಅಂತ ಶಕುಂತಲ್ ಅವರು ಹೇಳಿದಾಗ, ಅಪ್ಪನ ಯಾರು ಜೈಲಿಗೆ ಹೋಗಿ ಅಂತ ಹೇಳಿದ್ದು? ಡ್ಯಾಡ್ ಜೈಲಿಗೆ ಹೋಗಿರೋದಕ್ಕೆ ಕಾರಣ ಅವರೇನೆ. ಎಷ್ಟು ದಿನ ಅಮ್ಮಂಗೆ ತೊಂದರೆ ಕೊಟ್ಟಿದ್ದಾರೆ, ಅವ್ರು ಎಷ್ಟು ದಿನ ಬೀದಿ ಬೀದಿ ಅಲ್ದಿದ್ದಾರೆ, ಎಷ್ಟು ಸಂಕಟ ಪಟ್ಟಿದ್ದಾರೆ, ಅದಕ್ಕೆಲ್ಲ ಕಾರಣ ಡ್ಯಾಡೇ ತಾನೆ. ಇಲ್ಲಿಗೆ ಬಂದ್ಮೇಲೂ ಕೂಡ ಅಮ್ಮನ ಹೆಂಡತಿ ಅಂತ ಒಪ್ಕೋಬಹುದಿತ್ತು, ಅದನ್ನ ಕೂಡ ಮಾಡಲಿಲ್ಲ. ಅವ್ರು ಮಾಡಿರೋ ಕರ್ಮಕ್ಕೆ ಇವತ್ತು ಅನುಭವಿಸ್ತಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ಅವ್ರಿಗೆ ಏನ್ ಶಿಕ್ಷೆ ಆಗಿದೆಯೋ ಅದು ಸರಿಯಾಗಿ ಆಗಿದೆ ಅಂತ ಹೇಳಿ ಚರಣ್ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಾ ಚರಣ್, ಈ ರೀತಿ ಮಾತಾಡೋಕೆ ಹೇಗೆ ನಿನ್ ಮನ್ಸು ಬರುತ್ತೆ ಅಂತ ನಿರ್ಮಲ್ ಅವ್ರು ಕೇಳಿದಾಗ, ನೋಡಿ ಚಿಕ್ಕಿ, ನನ್ನಮ್ಮ ಏನ್ ಮಾಡಿದ್ರು ಅವ್ರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಅಮ್ಮ, ಇನ್ನು ಮುಂದೆ ನೀನೇ ಈ ಮನೆ ಯಜಮಾನಿ, ಈ ಮನೆ ಯಜಮಾನಿಕೆಯನ್ನ ನೀನೇ ತಗೋಬೇಕು, ನಿನ್ನನ್ನು ಹಾಗೆ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಚರಣ್ ಕೂಡ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಜಿ.ಪಿ. ಪಾಟೀಲ್ನನ್ನ ನೋಡಬೇಕು ಅಂತ ಅಲ್ಲಿ ಹೋಗಿದ್ದಾಳೆ. ಅರ್ಜುನ್ ಕೂಡ ಹೋದಾಗ ಪೊಲೀಸ್ ಅವರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಂತರ ಭಾರ್ಗವಿ ಬಂದು ಹೇಳ್ತಿದ್ದಾಗ, ಏನು ಮೇಡಮ್, ನೀವು ಗಂಗಾ ಆಗಿರೋ ಜಿ.ಪಿ. ಪಾಟೀಲ್ ಬಳಿ ಮಾತಾಡಬೇಕು ಅನ್ಕೊಂಡಿದ್ರ ಅಂತ ಹೇಳಿದಾಗ, ಅದು ನೀವು ತಪ್ಪು ತಿಳ್ಕೊಂಡಿದ್ರ? ಖಂಡಿತವಾಗ್ಲೂ ಕೂಡ ಅವರು ಜಿ.ಪಿ. ಪಾಟೀಲೇ ಹೊರತು ಗಂಗಾ ಅಲ್ಲ. ನಿಜವಾದ ಗಂಗಾ ಗಾಯತ್ರಿ ದೇವಿ. ನೀವು ಅರೆಸ್ಟ್ ಮಾಡಬೇಕಾಗಿದ್ದು ಗಾಯತ್ರಿ ದೇವಿಯನ್ನ, ಆದರೆ ನೀವು ತಪ್ಪಾಗಿ ಜಿ.ಪಿಯನ್ನು ಅರೆಸ್ಟ್ ಮಾಡಿದ್ರ ಅಂದಾಗ, ನೋಡಿ ಭಾರ್ಗವಿ ಅವರ, ನೀವು ಏನು ಕೊಟ್ಟರೋ ಅದೇ ದಾಖಲೆಗಳನ್ನೇ ನಾವು ಪರಿಶೀಲನೆ ಮಾಡಿ ಜಿ.ಪಿ. ಪಾಟೀಲ್ರೆ ಗಂಗಾ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು. ಆ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೂಡ ಹೇಳ್ತದೆ, ನೀವೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ರ ಅಂತ ಅನ್ಸುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಈ ಕಡೆ ಭಾರ್ಗವಿ, ಇಲ್ಲ ಖಂಡಿತ ಇಲ್ಲ, ದಯವಿಟ್ಟು ಮಾವ ತಪ್ಪು ಮಾಡಿಲ್ಲ, ದಯವಿಟ್ಟು ಅವರನ್ನ ಹೊರಗಡೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾದಾಗ, ಇಲ್ಲಿ ಅರ್ಜುನ್ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು ಈ ರೀತಿ ಡ್ರಾಮಾ ಮಾಡ್ತಿದ್ರ. ಅಪ್ಪ ಇವತ್ತು ಡ್ಯಾಡ್ ಒಳಗಡೆ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನೆ, ನಿಮ್ಮಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಈಗ ಬಂದ್ಬಿಟ್ಟು ಗಾಯತ್ರಿ ದೇವಿ ಗಂಗಾ ಅಪ್ಪ ಅಲ್ಲ, ಅವ್ರನ್ನ ಬಿಡಿಸ್ಬಿಡಿ ಅಂತೆಲ್ಲ ಈ ರೀತಿ ಮೆಲೋ ಡ್ರಾಮಾ ಮಾಡ್ತಿದ್ರ ಅಂತ ಅರ್ಜುನ್ ಸಿಡಿದು ಹೇಳ್ತಾರೆ. ಏನ್ರಿ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದ್ಯಾ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ, ಗೊತ್ತದೆ ಕಾಳಿತಾನೆ ಅಂದ ತಕ್ಷಣ ಇಲ್ಲಿ ಭಾರ್ಗವಿ ಶಾಕ್ ಆಗ್ತಾಳೆ. ಜಿ.ಪಿಗೆ ದೊಡ್ಡ ಶಾಕ್ ಆಗತ್ತೆ. ಖಾಲಿಯಾಗಿ ಅಂಡರ್ ಕವರ್ ಏಜೆಂಟ್ ಆಗಿ ನಿಮ್ಮ ಜೊತೆ ಅವರು ಕೆಲಸ ಮಾಡ್ತಿದ್ದಾರಲ್ವಾ, ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಆದರೆ ಒಂದು ತಿಳ್ಕೊಳ್ಳಿ ಭಾರ್ಗವಿ ಅವರ, ನಿಮ್ಮ ನಾಟಕ ಇನ್ನು ಮುಂದೆ ನಡೆಯೋದಿಲ್ಲ. ಖಂಡಿತವಾಗ್ಲೂ ಕೂಡ ನನ್ನ ತಂದೆಯನ್ನು ನಾನು ಬಿಡಿಸಿ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ನೀವು ನಮ್ಮನೆ ನೆಮ್ಮದಿಯನ್ನೇ ಹಾಳು ಮಾಡಿ ನನ್ನ ತಂದೆಯನ್ನೇ ಒಳಗಡೆ ಕಳಿಸ್ಬಿಟ್ರಿ. ನಿಮ್ಮ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಅಪ್ಪನ ವಿರುದ್ಧವಾಗಿ ಎಲ್ಲವನ್ನ ಕೂಡ ಅರೇಂಜ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ.
ತುಂಬ ಬೆಚ್ಚು ಮಾಡಿಕೊಂಡು ಅರ್ಜುನ್ ಅಲ್ಲಿಂದ ಹೊರಟಾಗ ಭಾರ್ಗವಿ ಕೂಡ ನಿಂತ್ಕೊಳ್ಳಿ ಅರ್ಜುನ್ ಅಂತ ಹೇಳಿ ಅರ್ಜುನ್ ಹಿಂದೆನೆ ಬರ್ತಾಳೆ. ದಯವಿಟ್ಟು ಅರ್ಜುನ್ ನನ್ನ ಮಾತು ಕೇಳಿ, ಖಂಡಿತ ಇದು ಯಾವ್ದನ್ನ ಕೂಡ ನಾನು ಮಾಡಿದಲ್ಲ. ನನ್ನ ಹುಡುಕಿ ಹೊರಟಿದ್ದು ಗಂಗಾ ಯಾರು ಅನ್ನೋದನ್ನ, ಅಪ್ಪನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಹುಡುಕಿ ಹೊರಟಾಗ ಗಂಗಾ ಸುಳಿವು ಸಿಕ್ತು. ಹಾಗಾಗಿ ಗಂಗಾ ಕೂಡ ಗಂಗಾನ ಹುಡುಕಿ ಹೊರಟಾಗ ನನಗೆ ಸಿಕ್ಕಿದ್ದು ಗಾಯತ್ರಿ ದೇವಿನೇ ಗಂಗಾನೇ ಗಾಯತ್ರಿ ದೇವಿ. ಇದೇ ವಿಷಯವನ್ನೇ ನಾನು ಪೊಲೀಸ್ ಅವ್ರ ಹತ್ರ ಕೂಡ ಹೇಳಿದ್ದು. ಆದರೆ ಹೇಗಿದೆಲ್ಲ ಆಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಮಾವನ ಜೈಲಿಗೆ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಖಂಡಿತ ಮಾವನ ಬಿಡಿಸಿ ಹೊರಗಡೆ ಕರ್ಕೊಂಡು ಬರಬೇಕು. ನಿಜವಾದ ಆ ಗಾಯತ್ರಿ ದೇವಿಗೆ ಖಂಡಿತ ಶಿಕ್ಷೆ ಆಗಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಮಾತಾಡಬೇಡಿ ಭಾರ್ಗವಿ ಅವರ, ಏನು ಮಾತಾಡ್ತಿದ್ರ ನೀವು? ಇಷ್ಟೆಲ್ಲ ಮಾಡೋಕ್ಕೂ ಮುನ್ನ ನನ್ನ ಹತ್ರ ವಿಷಯ ಹೇಳ್ಬಹುದಿತ್ತಲ್ವಾ? ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ, ಆದರೆ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ನೀವು? ಯಾಕೆ ನೀವು ಈ ರೀತಿ ಎಲ್ಲ ಅಪ್ಪನ ವಿರುದ್ಧ ಸಂಚು ಮಾಡ್ತಿರೋದು ನನಗೆ ಗೊತ್ತಾಗುತ್ತೆ ಅಂತನಾ? ಖಂಡಿತವಾಗ್ಲೂ ನನ್ನ ಅಪ್ಪಂಗೆ ಏನಾದರೂ ಆದರೆ ಖಂಡಿತ ನಾನಂತೂ ಸಹಿಸೋದಿಲ್ಲ ಅಂತ ಹೇಳಿದ್ದೆ. ನಿಮ್ಮನ್ನ ಕ್ಷಮಿಸೋದು ಕೂಡ ಇಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಭಾರ್ಗವಿ ಬರಬೇಕಾದ್ರೆ ಗಾಯತ್ರಿ ದೇವಿ ಕಾರಲ್ಲಿ ಬಂದು ನಿಂತ್ಕೋತಾರೆ. ಏನು ಭಾರ್ಗವಿ ಕಾಳಿ ಪಾಪ ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ ಅಂದಾಗ, ನೀನು ಕೂಡ ಬೀದಿಲ್ಲ ಇರುವುದು ಅನ್ನೋದನ್ನ ಮರ್ತು ಬಿಟ್ಯಾ ಅಂತ ಭಾರ್ಗವಿ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ನಿನಗೆ ಇಷ್ಟೆಲ್ಲ ಸೋತ ಮೇಲೂ ಕೂಡ ಅಹಂಕಾರ, ಇಷ್ಟು ಧೈರ್ಯ ಅಂದಾಗ, ಹುಟ್ಟಾನೆ ಬಂದಿರೋ ಧೈರ್ಯವನ್ನು ಯಾರು ಕೂಡ ಕಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಈ ಬಾರಿ ನೀನು ಬೆನ್ನಿಗೆ ಚೂರಿ ಹಾಕಿ ನಮಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿರ್ಬೋದು, ಆದರೆ ಖಂಡಿತ ಅದಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ನಾನು ಬಂದೇ ಬರ್ತೀನಿ. ನಾನು ಸೋತಿರ್ಬೋದು, ಆದರೆ ಸತ್ತಿಲ್ಲ. ಖಂಡಿತವಾಗ್ಲೂ ನಿನ್ನಂಥವ್ರಿಗೆ ಖಂಡಿತ ಉಳಿಕಾಲ ಅಂತ ಕೊಡೋದಿಲ್ಲ ನಾನು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಏನು ಕಾಳಿಯಾಗಿ ಬರ್ತೀಯಾ? ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ಸರಿ ಆಯಿತು, ನಾನೇ ಗಂಗಾ ಅಂತ ಗೊತ್ತಲ್ವಾ ನಿನಗೆ? ಅರೆಸ್ಟ್ ಮಾಡ್ತೀಯಾ? ಮಾಡು ನೋಡೋಣ. ಹಾಗಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಯಾವುದೇ ಸಾಕ್ಷಿಗಳು ಕೂಡ ನನ್ನ ವಿರುದ್ಧವಾಗಿಲ್ಲ. ಈ ಒಂದು ದಿನಕ್ಕೆ ಎಷ್ಟು ದಿನಗಳ ಹಿಂದೆ ನಾನು ಸ್ಕೆಚ್ ಹಾಕಿದ್ದೆ, ಇವತ್ತು ಅದು ಪ್ರತಿಫಲ ಕೊಟ್ಟಿದೆ. ನೋಡಿದ್ಯಾ, ಈ ಗಂಗಾನ ಹಿಡಿಯೋದಕ್ಕೆ ಬುದ್ಧಿಶಕ್ತಿ ಬೇಕಾಗುತ್ತೆ. ಈ ಬುದ್ಧಿಶಕ್ತಿ ಖಂಡಿತ ನಿನ್ನ ಹತ್ರ ಇಲ್ಲ. ನನ್ನ ಬುದ್ಧಿಶಕ್ತಿಯ ಮುಂದೆ ನೀವೇನೂ ಕೂಡ ಇಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಿದ್ರೆ, ಹೌದೌದು, ಇಷ್ಟೆಲ್ಲ ಮೆರೀತಿದ್ಯಲ್ಲ, ನೀನು ಯಾರು ಅನ್ನೋದೇ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ನಿನ್ನನ್ನು ಹೊರಗಡೆ ಎಳ್ಕೊಂಡು ಬಂದಿದ್ದೆ ಈ ಭಾರ್ಗವಿ ಅನ್ನೋದನ್ನ ಮರ್ತು ಬಿಟ್ಯಾ? ಖಂಡಿತ ಈ ಭಾರ್ಗವಿ ಹೊರಗಡೆ ಎಳ್ಕೊಂಡು ಬಂದಿದ್ದಾಳೆ ಅಂದಮೇಲೆ ನಿನಗೆ ಶಿಕ್ಷೆ ಕೊಡಿಸ್ದೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಖಂಡಿತ ನಿನಗೆ ಸರಿಯಾದ ಶಾಸ್ತಿ ಆಗತ್ತೆ. ಖಂಡಿತ ಶಿಕ್ಷೆ ಕೊಡಿಸ್ತೀನಿ ಅಂತೂ ಬಿಡೋದಿಲ್ಲ. ನಿನ್ನ ನಿಜ ಬಂಡವಾಳ ಏನು ಅನ್ನೋದನ್ನ ಬಯಲು ಮಾಡ್ತೀನಿ, ಜೊತೆಗೆ ನೀನೇ ಗಂಗಾ ಅನ್ನೋದನ್ನ ಕೂಡ ಸಾಬೀತುಪಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹೌದಾ, ನಾನೇ ಗಂಗಾ ಅನ್ನೋದನ್ನ ಸಾಬೀತುಪಡಿಸು ನೋಡೋಣ ಅಂತ ಹೇಳಿ ಭಾರ್ಗವಿಗೆ ಗಾಯತ್ರಿ ದೇವಿ ಚಾಲೆಂಜ್ ಹಾಕಿದ್ದಾರೆ. ನಿಜವಾಗ್ಲೂ ಇಲ್ಲಿ ಭಾರ್ಗವಿಗೆ ಬರ್ತಿದ್ದಂಥ ಕೋಪಕ್ಕೆ ಗಾಯತ್ರಿ ದೇವಿಗೆ ತೆಗೆದು ಬಾರಿಸ್ತಾರೆ ಅಂತ ಅನ್ಕೊಂಡಿದ್ವಿ. ನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಿದ್ದಾಗೆ ನಿರ್ಮಲ್ ಅವರು, ನೆಮ್ಮದಿ ಆಯ್ತಾ ನೀನು? ನಿನಗೆ ನನ್ನ ಗಂಡನ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ಯಾ ನೀನು? ಬೇಡ ನೀನು ನನ್ನ ಗಂಡನ ಬಿಡಿಸೋಕೆ ಬರಬೇಡ. ನನ್ನ ಗಂಡನ ವಿಷಯಕ್ಕೆ ತಲೆ ಹಾಕಬೇಡ ನೀನು. ಅರ್ಜುನ್ ಇದ್ದಾನೆ, ಅವನೇ ಎಲ್ಲ ಕೇಸ್ ವಿಷಯನೂ ಕೂಡ ನೋಡ್ಕೋತಾನೆ. ನಿಜ ಹೇಳಬೇಕು ಅಂದರೆ ನಿನಗಿಂತ ಬೃಂದಾನೆ ವಾಸಿ, ಅವಳು ಯಾವತ್ತೂ ಮನೆ ಹಾಳು ಮಾಡಬೇಕು ಅನ್ಕೊಳ್ಳಿಲ್ಲ ಅಂತ ಕೂಡ ಹೇಳಿ ಬಿಚ್ಚನ್ ಮಾಡಿಕೊಂಡು ನಿರ್ಮಲ್ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ಗಾಯತ್ರಿ ದೇವಿ ಬಳಿಗೆ ಬೃಂದ ಜ್ಯೂಸ್ ತೊಗೊಂಡು ಬರ್ತಾರೆ. ಅದೇ ನೀವು ಈ ರೀತಿಯಾಗಿ ನಿಜಕ್ಕೂ ನಂಗೆ ಅಚ್ಚರಿ ಆಗ್ತಿದೆ, ಹಾಗಿದ್ದು ಹೀಗಾಗ್ಬಿಟ್ರಲ್ಲ ಅಂತ ಕೇಳಿದಾಗ, ಇಲಿಗೂ ಹುಲಿಗೂ ಬೆಲೆ ಕೊಡೋ ವ್ಯತ್ಯಾಸ ಕಾಣಿಸ್ತಿದ್ಯಾ ನಿನಗೆ ಅಂತ ಹೇಳಿ ಕೇಳ್ತಾರೆ. ಜೊತೆಗೆ ನೀನು ಈ ಮನೆ ಸೊಸೆ ಅಂತ ಹೇಳಿದಾಗ, ಹೌದು ಅತ್ತೆ, ನಾನು ನಿಮ್ಮ ಮನೆ ಸೊಸೆನೆ, ನಿಜಕ್ಕೂ ನೀವು ರಾಣಿ ಅಂದಮೇಲೆ ನಾನು ಕೂಡ ಇಲ್ಲಿ ಚಿಕ್ಕ ಯಜಮಾನಿನೇ ತಾನೆ ಅಂದಾಗ, ಚಿಕ್ಕ ಯಜಮಾನಿ ಅಂತ ಯಾಕೆ ಅನ್ಕೋತೀಯ ನೀನು ಕೂಡ ಮಹಾರಾಣಿ ಆಗಿರು. ಈ ಮನೆಯನ್ನು ನಿನ್ನ ಮತ್ತು ಚರಣ್ ಹೆಸರಿಗೆ ಬರ್ಕೊಡ್ತೀನಿ. ಚರಣ್ ಮತ್ತು ನೀನು ಈ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮಗೆ ಕಷ್ಟ ಕೊಟ್ಟರೆ ಖಂಡಿತ ಅದನ್ನು ನೋಡ್ಕೊಂಡು ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಇತ್ತ ಕಡೆ ಅರ್ಜುನ್ ಅಂತೂ ಭಾರ್ಗವಿ ವಿರುದ್ಧ ಸಿಡಿದಿದ್ದಾರೆ. ನಿಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಆಯಿತು ಎಲ್ಲವೂ ಕೂಡ ಮುಗ್ದು ಹೋಗಿದೆ. ಇನ್ನು ಯಾವುದೇ ರೀತಿ ಪ್ರೀತಿ ಕೂಡ ಉಳ್ಕೊಂಡಿಲ್ಲ. ನನ್ನ ತಂದೆಗೇನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನಂತೂ ನಿಮ್ಮನ್ನು ಕ್ಷಮಿಸೋದಿಲ್ಲ, ನಿಮ್ಮ ಸಂಬಂಧ ಕೂಡ ಉಳಿಯೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೈ ಮುಗ್ದು ಕೇಳ್ಕೊತಿದ್ದಾಳೆ ಭಾರ್ಗವಿ, ನನ್ನನ್ನು ನಂಬಿ ಅಂತ ಹೇಳಿ. ಬಟ್ ಅರ್ಜುನ್ ಭಾರ್ಗವಿಯನ್ನು ನಂಬೋದಕ್ಕೆ ರೆಡಿ ಇಲ್ಲ. ಬಟ್ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.